ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀ ಕೃಷ್ಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ನಾವು ನಮ್ಮ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಕ್ಕೆ ಹೊಂಟಿದ್ದೀವಿ ಸ್ನೇಹಿತರೆ. ಯಾವ ಗೊಬ್ಬರ ಹಾಕ್ತೀವಿ, ಏನು ಎಂತ ಎಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತಮ್ಮನಲ್ಲಿ ನೀವಾಗಲೇ ನೋಡಿರ್ಬೋದು, ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ನೀವು ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ನಾವು ಮಾಡಿದ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಸ್ನೇಹಿತರೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ, ಲೆಟ್ಸ್ ಗೋ. ಮೊದಲನೇದಾಗಿ ನೀವು ನೋಡ್ಬೋದು ಸ್ನೇಹಿತರೆ, ನೀವು ಯಾವುದಾದ್ರೂ ಕಂಪ್ನಿದಾಗಲಿ, ನಾವು ಒಂದು ಕಂಪ್ನಿ ತಂದೀವಿ. ಇದು 15% ಇರ್ತಕ್ಕಂಥ ಸ್ನೇಹಿತರೆ. ಏನಂದರೆ ನೈಟ್ರೋಜನ್ನು, ಫಾಸ್ಫರಸ್ಸು ಮತ್ತು ಪೊಟ್ಯಾಶ್ 3 ಮಿಕ್ಸ್ ಇರ್ತಕ್ಕಂಥ ಸುಫಲ ಗೊಬ್ಬರ ಸ್ನೇಹಿತರೆ. ಇದು 15 ಗೊಬ್ಬರ. ಒಂದು ಪ್ಯಾಕೆಟು 1 ಎಕರೆಗೆ. ನಾನೀಗ ನಿಮಗೆ ಮೆಜರ್ಮೆಂಟ್ ತೋರಿಸೋ ಸ್ನೇಹಿತರೆ. ನಾವು 1 ಎಕರೆಗೆ ಒಂದು ಚೀಲವನ್ನು ಹಾಕ್ತಾಯಿದ್ವಿ. ಯಾಕಪ್ಪ ಅಂತಂದರೆ ಮೊನ್ನೆ ಮಳೆಗಾಲದಾಗ ಕುರಿ ತರಿಸಿದ್ವಿ, ಹಂಗಾಗಿ ಬೇಸಿಗೆ ಒಳಗೆ ಕುರಿ ತರಿಸಿದ್ವಿ ಸ್ನೇಹಿತರೆ. ಸರಿ, ಹಂಗಾಗಿ ಈಗ 1 ಚೀಲ 15 ಹಾಕ್ತಾಯಿದ್ದೀವಿ ಸ್ನೇಹಿತರೆ. ಇದು ನೆಕ್ಸ್ಟ್ ಬಂದುಬಿಟ್ಟು ಪೊಟ್ಯಾಶ್ ಅಂತ ಹೇಳ್ಬಿಟ್ಟು, ಇದು 50 kg ಬ್ಯಾಗು. ಇದು 45% ಪೊಟ್ಯಾಶ್ ಇರ್ತಕ್ಕಂಥದ್ದು, ಬರೀ ಪೊಟ್ಯಾಶ್ ಗೊಬ್ಬರ. ಇದನ್ನು ಎಕರೆಗೆ 1 ಚೀಲ ಅಂದರೆ 50 kg ಒಂದು ಬ್ಯಾಗ್ ಹಾಕ್ತಾಯಿದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ಅಡಿಕೆ ಗಿಡಗಳಿಗೆ ಪೊಟ್ಯಾಶ್ ಅಂಶ ಜಾಸ್ತಿ ಬೇಕು ಸ್ನೇಹಿತರೆ. ಯಾಕಪ್ಪ ಅಂದರೆ ಅವು ಎಲೆಗಳಾಗಿರ್ಬೋದು, ಕಾಂಡ ಬೆಳವಣಿಗೆಗೆ, ಎಲೆ ಬೆಳವಣಿಗೆ ಮತ್ತು ಕಾಯಿ ಬೆಳವಣಿಗೆ ಯಥೇಚ್ಛವಾಗಿ ಅದಕ್ಕೆ ಪೊಟ್ಯಾಶು ಒಂದು ಗಿಡಕ್ಕೆ 80 ಗ್ರಾಮ್ ಬೇಕು ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಹೇಳ್ತಾರೆ ಸ್ನೇಹಿತರೆ. ಹಂಗಾಗಿ ನಾವು ಪೊಟ್ಯಾಷನ್ನು 50 kg ಹಾಕ್ತಾಯಿದ್ದೀವಿ ಸ್ನೇಹಿತರೆ. 1 ಎಕರೆಗೆ 50 kg ಪೊಟ್ಯಾಷನ್ನು ಹಾಕಬಹುದು. ಅದನ್ನ 2 ಟೈಮ್ ಸ್ಪ್ರೆಡ್ ಮಾಡ್ಬೋದು. 50 kg ಬೇಸಿಗೆಯಲ್ಲಿ, 50 kg ಮಳೆಗಾಲದಲ್ಲಿ ಕೊಟ್ಟರೆ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಹಂಗಾದರೆ ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ, ಇದು ಕ್ಯಾಲ್ಸಿಯಮ್ಮು, ಮ್ಯಾಗ್ನೇಷಿಯಮ್ಮು ಮತ್ತು ಸಲ್ಫರ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಇದನ್ನು ಎಕರೆಗೆ 40 kg ಬ್ಯಾಗು, ಎಕರೆಗೆ 1 ಬ್ಯಾಗ್ ಹಾಕ್ತಾಯಿದ್ದೀವಿ ಸ್ನೇಹಿತರೆ. ಇದನ್ನು ಕೂಡ ಇದು ನಾವು ತಂದಿರೋದು ಮಲ್ಟಿಪ್ಲೆಕ್ಸ್ ಕಂಪ್ನಿದು ಸಮೃದ್ಧಿ ಅಂತ ಹೇಳ್ಬಿಟ್ಟು. ನಾನು ಎಲ್ಲ ಮಲ್ಟಿಪ್ಲೆಕ್ಸ್ ಕಂಪ್ನಿದು ಯೂಸ್ ಮಾಡೋದು ಸ್ನೇಹಿತರೆ. ನಿಮಗೂ ಬೇಕು ಅಂತೇಳಿದ್ರೆ ಮಲ್ಟಿಪ್ಲೆಕ್ಸ್, ನಿಮಗೆ ನಿಮ್ಮ ಹತ್ತಿರದಲ್ಲಿ ಸ್ಟೋರಲ್ಲಿ ಯಾವ ಅಂಗಡಿಯಲ್ಲಿ, ಗೊಬ್ಬರದ ಅಂಗಡಿಯಲ್ಲಿ ಯಾವ್ದು ಸಿಗುತ್ತೋ ಕ್ಯಾಲ್ಸಿಯಮ್, ಮ್ಯಾಗ್ನೇಷಿಯಮ್ ಮತ್ತು ಸಲ್ಫರ್ ಇರ್ತಕ್ಕಂಥದ್ದು ಬ್ಯಾಗು, ಅದು ಯಾವ್ದು ಸಿಗುತ್ತೋ ಅದನ್ನ ಯೂಸ್ ಮಾಡಿ ಸ್ನೇಹಿತರೆ. ಯಾವುದೇ ಕಂಪ್ನಿದಾಗಲಿ, ಗ್ರೋಮರ್ ಕಂಪ್ನಿದಾಗಲಿ, ಜೆ ಕಿಸಾನ್ ಯಾವುದೇ ಕಂಪ್ನಿದಾದರೆ ಯೂಸ್ ಮಾಡಿ, ರಿಸಲ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನು ನಾವು 1 ಎಕರೆಗೆ 40 kgಯನ್ನು ಹಾಕಿದ್ದೀವಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಸ್ನೇಹಿತರೆ, ಇದು ನವಜೀವನ್ ಜಿ ಅಂತ ಹೇಳ್ಬಿಟ್ಟು ಮಲ್ಟಿಪ್ಲೆಕ್ಸ್ ಕಂಪ್ನಿದು. ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಹೇಳಿದರೆ ಸ್ನೇಹಿತರೆ, ಇದು ಒಂದು ಬಯೋಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದು ಹ್ಯೂಮಿಕ್ ಆ್ಯಸಿಡ್ಡು, ಫಾಲಿಕ್ ಆ್ಯಸಿಡ್ಡು ಮತ್ತು ಸೀವೀಡ್ ಎಕ್ಸ್ಟ್ರಾಕ್ಟನ್ನು ಸಮೃದ್ಧವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇದು 25 kg ಬ್ಯಾಗು. 1 ಎಕರೆಗೆ ನಾವು ಬಳಸ್ತಾ ಇದ್ದೀವಿ. 1 ಎಕರೆಗೆ ಒಂದು ಗಿಡಕ್ಕೆ 100 ಗ್ರಾಮ್ ಬಳಸ್ತೀವಿ ಅಂತ ಹೇಳ್ತಾರೆ. ನಾವು ಇಲ್ಲ ಸುಮ್ಮನೆ ಒಂದು 25 kg ರ್ಯಾಂಡಮಾಗಿ ಆಗ್ತಾಯಿದೆ 1 ಎಕರೆಗೆ. ಇದರ ಒಂದು ವಿಶೇಷತೆ ಏನಪ್ಪ ಅಂದರೆ ಸ್ನೇಹಿತರೆ, ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶವನ್ನು ಗಿಡಗಳಿಗೆ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಹಂಗಾಗಿ ಇದನ್ನು ಯೂಸ್ ಮಾಡೋ ಪ್ರತಿಯೊಬ್ಬ ರೈತರು ಇದನ್ನು ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನಂದರೆ ಬೇರು ಬೆಳವಣಿಗೆ ಆಗಿರ್ಬೋದು, ಕಾಂಡ ಬೆಳವಣಿಗೆ, ಹಳ್ಳುಗಳು ಚೆನ್ನಾಗಿ ಕಾಳು ಕಟ್ಟಿರ್ತಕ್ಕಂಥದ್ದು, ಹಳ್ಳು ನಿಂದಿರ್ತಕ್ಕಂಥದ್ದು ಎಲ್ಲ ಒಂದು ಕೆಲಸವನ್ನು ಇದು ಚೆನ್ನಾಗಿ ಸಸ್ಯದ ಸರ್ವತೋಮುಖ ಬೆಳವಣಿಗೆಗೆ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇದೆ ಸ್ನೇಹಿತರೆ, ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ಬಂದುಬಿಟ್ಟು ಇದರ ಹೆಸರು ಅರೇಕಾ ಸ್ಪೆಷಲ್ ಅಂತ ಹೇಳಿದ್ರು. ಅಡಿಕೆಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಹಾಕಲೇಬೇಕು ಸ್ನೇಹಿತರೆ ಎಲ್ಲ ರೈತರು. ಯಾಕಪ್ಪ ಅಂತ ಹೇಳಿದರೆ ಇದರಲ್ಲಿ ಜಿಂಕು, ಐರನ್ನು, ಮ್ಯಾಗ್ನೇಷಿಯಮ್ಮು, ಬೋರಾನು ಎಲ್ಲ ಸೂಕ್ಷ್ಮ ಪೋಷಕಾಂಶಗಳು ಇದರೊಳಗಿದ್ದಾವೆ ಸ್ನೇಹಿತರೆ. ಹಂಗಾಗಿ ಪ್ರತಿಯೊಬ್ಬ ರೈತರು ಮಿನಿಮಮ್ ಅಂದರೆ ಎಕರೆಗೆ ಒಂದು 20 kgನ ಬಳಸೋದು ಉತ್ತಮ ಸ್ನೇಹಿತರೆ. ಯಾಕಪ್ಪ ಅಂದರೆ ಹಳ್ಳು ಉದುರೋದು, ಬೋರಾನ್ ಕೊರತೆ ಆದರೆ ಕಾಯಿ ಹೊಡಿತಕ್ಕಂಥದ್ದು ಎಲ್ಲ ಒಂದು ಸಮಸ್ಯೆ ಕಂಡುಬರುತ್ತೆ.
ಆದರೆ ಈ ವರ್ಷ 2026 ಮಳೆಗಾಲದಲ್ಲಿ ಆರಂಭದಲ್ಲಿ ಆನಕಲ್ಲು ಬಿದ್ದ ಕಾರಣ ಎಲ್ಲರ ತೋಟದಲ್ಲೂ ಈ ಸತಿ ಹಿಂಗಾರುಗಳು ಕಮ್ಮಿ ಹಿಡಿದವೆ, ಕಾಯಿ ಕಮ್ಮಿ ಐತಿ. ಆದರೂ ಕೂಡ ಎಲ್ಲ ರೈತರು ಇದನ್ನು ಬಳಸಿದ್ರೆ ಒಳ್ಳೆಯದು. ಇದು ಯಾವುದೇ ರೀತಿಯ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ ಸ್ನೇಹಿತರೆ, ಇದು ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಇವೆಲ್ಲ. ಇದರ ಒಂದು ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ಜಿಂಕು, ಐರನ್ನು, ಮ್ಯಾಗ್ನೀಷಿಯಮ್ಮು, ಬೋರನ್ನು ಎಲ್ಲ ಸೂಕ್ಷ್ಮ ಪೋಷಕಾಂಶಗಳು ಇರೋದರಿಂದ ಸಸ್ಯಗಳಿಗೆ ಒಳ್ಳೆಯ ಒಂದು ಚೆನ್ನಾಗಿ ಬೆಳವಣಿಗೆ ಆಗೋದ್ರ ಮೂಲಕ ಹಿಂಗಾರ ಚೆನ್ನಾಗಿ ಕಟ್ಟುತ್ತೆ, ಕಾಯಿ ಉದುರೋದಿಲ್ಲ ಮತ್ತು ಕಾಯಿ ಒಡೆಯೋದಿಲ್ಲ ಸ್ನೇಹಿತರೆ. ಹಂಗಾಗಿ ಇದನ್ನ ಎಲ್ಲರೂ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ನೀವು ಯಾವುದೇ ಕಂಪ್ನಿದು ಬೇಕಾದರೂ ಯೂಸ್ ಮಾಡೋದು. ಅಂದರೆ ಜಿಂಕು, ಬೋರನ್ನು, ಐರನ್ನು, ಮ್ಯಾಗ್ನೀಷಿಯಮ್ ಇರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳನ್ನು ನೀಡೋದು ಉತ್ತಮ. ಆದರೆ ಇದು ಒಳ್ಳೆಯ ರಿಸಲ್ಟ್ ಐತಿ. ನಾವೀಗ 2-3 ವರ್ಷದಿಂದನೂ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಹಂಗಾಗಿ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ನಂತರ ನಾವೇನು ಮಾಡ್ತೀವಿ, ಎಲ್ಲವನ್ನು ಮಿಕ್ಸ್ ಮಾಡಿ ನೀಟಾಗಿ ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಅಂದರೆ ಶೀತ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಎಲ್ಲ ಜಬ್ಬಿಬಿಟ್ಟು ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಎಲ್ಲ ಗೊಬ್ಬರವನ್ನು ನೀಟಾಗಿ ಮಿಕ್ಸ್ ಮಾಡಿ ಚೀಲಕ್ಕೆ ತುಂಬ್ಕೊಂಡು ತೋಟಕ್ಕೆ ಹಾಕೋಕೆ ಹೋಗ್ತೀವಿ. ಬನ್ನಿ ಸ್ನೇಹಿತರೆ, ತೋಟದಲ್ಲಿ ಸಿಗೋಣ. ಇವಾಗ ತೋಟಕ್ಕೆ ಬಂದ್ವಿ ಸ್ನೇಹಿತರೆ. ಈಗ ಗಿಡಕ್ಕೆ ಯಾವ ರೀತಿ ಗೊಬ್ಬರ ಹಾಕ್ಬೇಕು ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಯಾವಾಗಲೂ ನೀವು ಅಡಿಕೆ ಗಿಡದ ಬುಡದ ಹತ್ತ ಯಾರ ಗೊಬ್ಬರ ಹಾಕ್ಬೇಡ್ರಿ ಸ್ನೇಹಿತರೆ. ಏನಪ್ಪ ಹೇಳೋದಂದ್ರೆ, ಅಡಿಕೆ ಗಿಡ ಬಿಟ್ಟು 1.5-2 ಅಡಿ ದೂರ ನೀವು ಹಾಕಿದರೆ ಉತ್ತಮ. ಯಾಕಪ್ಪ ಅಂತ ಹೇಳಿದ್ರೆ, ಸಸ್ಯಗಳ ತಾಯಿ ಬೇರುಗಳು ಆಹಾರವನ್ನು ಹೀರ್ಕೊಳ್ತಕ್ಕಂಥ ಬೇರುಗಳು ಇರತಕ್ಕಂಥದ್ದು ಅಲ್ಲೇ 1 ಅಡಿ 1-1.5 ಅಡಿ ಬಿಟ್ಟು ಹಾಕಿದರೆ ಸಾಕು ಸ್ನೇಹಿತರೆ. ಅಲ್ಲಿ ಬೇರುಗಳು ಆಹಾರವನ್ನು ಹೀರ್ಕೊಂತಕ್ಕಂಥ ಬೇರುಗಳು ಅಲ್ಲಿರ್ತಾವೆ. ನೀವು ಅಲ್ಲೇ ಬಡ್ಡೆಗೆ ಹಾಕಿದರೆ ಅವು ಬಲ್ತಿರ್ತಕ್ಕಂಥ ಬೇರುಗಳು ಆಗಿರೋದ್ರಿಂದ ಗಿಡಕ್ಕೆ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನೀವು ಗಿಡದ ಬುಡದ ಹತ್ತ ಹಾಕೋದಕ್ಕಿಂತ 1-1.5 ಅಡಿ ಬಿಟ್ಟು ಹಾಕಿದರೆ ಒಳ್ಳೆಯದು ಸ್ನೇಹಿತರೆ. ಆವಾಗ ಗೊಬ್ಬರವನ್ನು ಚೆನ್ನಾಗಿ ತಗೊಳುತ್ತೆ. ನೀವು ಬೇಸಿಗೆ ಆದರೆ ಹಾಕಿ ನೀರು ಕಟ್ಟಿ ಅಲ್ಲಿಗೆ ಸ್ವಲ್ಪ ನೀರು ಹರಿಸ್ಬೇಡ್ರಿ, ಅಲ್ಲಿಗೆ ಹಾಕಿಬಿಟ್ಟು ಅಲ್ಲೇ ನಿಮ್ಮ ತೋಟಕ್ಕೆ ಎಲ್ಲ ಇದಾಗೋ ತನಕ ಡ್ರಿಪ್ ಇದ್ದರೆ ಹಾಕಿದ್ರೆ ಒಳ್ಳೆಯದು, ಜೆಟ್ ಹಾಕಿದ್ರೆ ಒಳ್ಳೆಯದು. ನೀರು ಹಾಸ್ತಕ್ಕಂಥವ್ರು ಹಾಯಿಸಿಬಿಟ್ಟು ಅಲ್ಲಿಗೆ ಸ್ವಲ್ಪ ದೂರ ಇದ್ದಂಗೆ ಆಫ್ ಮಾಡಿದರೆ ಒಳ್ಳೆಯದು ಅಂತಲೇ ಹೇಳ್ತೇನೆ ಸ್ನೇಹಿತರೆ. ಆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಸ್ನೇಹಿತರೆ. ವಿಡಿಯೋ ನೋಡಿ ಸುಮ್ಮನಾಗಬೇಡ್ರಿ, ಕೆಳಗೆ ಕಾಣ್ತಾ ಇರ್ತಕ್ಕಂತಹ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿರಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಬರ್ತಾ ಇರ್ತವೆ ಸ್ನೇಹಿತರೆ, ಇನ್ಫಾರ್ಮೇಟಿವ್ ವಿಡಿಯೋಗಳು ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಸ್ನೇಹಿತರೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.